ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ಬರುವಂತಹ ಯಾವುದೇ ಎಕ್ಸಾಮ್ಗಾಗಿರ್ಬೋದು, ಕನ್ನಡ ಕಡ್ಡಾಯ ಎಕ್ಸಾಮ್ ಮತ್ತು ಕನ್ನಡ ಸಾಮಾನ್ಯ ಕನ್ನಡ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಮುಂದೆ ಬರುವಂಥ ಯಾವುದೇ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ಗಳನ್ನು ಕೇಳ್ಬೋದು. ಈಗಾಗಲೇ ಕೇಳಿದಂಥವುಗಳಿದ್ದಾವೆ ಮತ್ತು ಮುಂದೆ ಯಾವ ಥರ ಕೇಳ್ತಾರೆ ಅನ್ನುವಂಥದ್ದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ಒಂದಿಷ್ಟು ಕ್ವಶನ್ಸ್ಗಳನ್ನು ತೊಗೊಂಡು ಅದಕ್ಕೆ ಸರೌಂಡಿಂಗ್ ಆಗಿ ಯಾವ ಥರ ಕವರ್ ಮಾಡ್ಕೊಳ್ಳೋದು, ಯಾವ ಥರ ಕವರ್ ಮಾಡೋದು ಅಂತ ಅನ್ನೋದನ್ನು ತೋರಿಸ್ತಾ ಹೋಗಿದ್ದೀನಿ. ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ, ಅದರಲ್ಲಿ ಇಂಪಾರ್ಟೆಂಟ್ ಆದದ್ದನ್ನು ಮಾತ್ರ ತೊಗೊಂಡಿರುವಂಥದ್ದು. ಸೊ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ಕ್ವಶನ್ಸ್ಗಳನ್ನು ಸ್ವಲ್ಪ ನೋಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕ್ವಶನ್ಸ್ಗಳನ್ನು ಫಸ್ಟು ನೋಡೋದಾದರೆ, ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಮಾಸಗಳಲ್ಲಿ ಸಾಕಷ್ಟು ವಿಧಗಳಿದ್ದಾವೆ ನಮಗೆ ಗೊತ್ತಿರೋ ಹಾಗೆ. ಅದರಲ್ಲಿ ಯಾವ ಸಮಾಸಕ್ಕೆ ಬರುತ್ತೆ ಇದು ಅನ್ನುವಂಥದ್ದು, ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸವನ್ನು ನಾವು ಅರಿ ಸಮಾಸ ಅಂತ ಕರಿತೀವಿ. ಉಳಿದಂತೆ ಸಮಾಸಗಳನ್ನು ನಾವು ನೋಡೋದಾದರೆ, ಸಮಾಸದಲ್ಲಿ ನಮಗೆ ಒಟ್ಟು 8 ಪ್ರಕಾರಗಳು ಬರ್ತವೆ. 1 ತತ್ಪುರುಷ ಸಮಾಸ ಅಂತ ಹೇಳಿ, 2 ಕರ್ಮಧಾರೆಯ ಸಮಾಸ, 3 ದ್ವಿಗು ಸಮಾಸ, 4 ಅಂಸಿ ಸಮಾಸ, 5 ದ್ವಂದ್ವ ಸಮಾಸ, 6 ಬಹಿರ್ವಿಹಿ ಸಮಾಸ, 7 ಕ್ರಿಯಾ ಸಮಾಸ, 8 ಗಮಕ ಸಮಾಸ. ಸೊ ಈ ಸಮಾಸಗಳ ಮೇಲೇ ಸಾಕಷ್ಟು ಕ್ವಶನ್ಸ್ಗಳು ಬಂದಿರುವಂಥದ್ದು. ಹಾಗಾದರೆ ಇಲ್ಲಿ ನಾವು ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಮತ್ತು ಸಮಾಸ ಪದ ಅಥವಾ ವಿಗ್ರಹ ಪದ ಅಂತ ಕರಿತೀವಿ. ಇದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಈ ಪೂರ್ವ ಪದ ಮತ್ತು ಉತ್ತರ ಪದದ ಮೇಲೇ ಈ ಸಮಾಸಗಳು ನಿಂತಿರ್ತವೆ. ಹಾಗಾದರೆ ತತ್ಪುರುಷ ಸಮಾಸ ಅಂತ ಹೇಳಿದರೆ, ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ, ಅರಸನ ಪ್ಲಸ್ ಮನೆ ಅರಮನೆ, ತಲೆಯಲ್ಲಿ ಪ್ಲಸ್ ನೋವು ತಲೆನೋವು, ಹೊಟ್ಟೆಯಲ್ಲಿ ಪ್ಲಸ್ ಕಿಚ್ಚು ಹೊಟ್ಟೆ ಕಿಚ್ಚು, ಕಣ್ಣಿನ ಪ್ಲಸ್ ಮಣಿ ಕಣ್ಮಣಿ. ಈ ಥರ ಇರುತ್ತೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ. ನಾನು ನೋಟ್ಸನ್ನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಸೆಂಡ್ ಮಾಡಿದ್ದೀನಿ, ನನ್ನ ನೋಟ್ಸನ್ನು. ಸೊ ನೋಡ್ಕೊಳ್ಳಿ, ಅದರಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ, ನೋಡ್ಬೋದು. ಇನ್ನು 2ನೇದು ನೋಡಿದರೆ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸದಲ್ಲಿ ಪೂರ್ವ ಪದವು ಗುಣವಾಚಕ ನಾಮವಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಗಿ, ತಂಪಾದ ಪ್ಲಸ್ ಗಾಳಿ ತಂಗಾಳಿ, ತಂಪಾದ ಪ್ಲಸ್ ಎಲರ್ ತಂಬೆಲರ್, ಇಂಪಾದ ಪ್ಲಸ್ ಸರ ಇಂಚರ, ಶ್ವೇತವಾದ ಪ್ಲಸ್ ಅಂಬರ ಶ್ವೇತಾಂಬರ, ನಿಡಿದಾದ ಪ್ಲಸ್ ಉಸಿರು ನಿಟ್ಟುಸಿರು, ನಿಡಿದಾದ ಪ್ಲಸ್ ಇರುಳು ನಿಟ್ಟಿರುಳು, ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು, ಹಿರಿದಾದ ಪ್ಲಸ್ ತೇಗ ಹೆತ್ತೇಗ. ಈ ಥರ ಎಕ್ಸಾಂಪಲ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು 3ನೇದು ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಿಯಾಗಿದ್ದು ಉತ್ತರ ಪದವು ನಾಮವಾಗಿದ್ದು ಇವೆರಡೂ ಸೇರಿ ಸಮಾಸವಾದರೆ ಅದನ್ನು ದ್ವಿಗು ಸಮಾಸ ಅಂತ ಕರಿತೀವಿ. ಅಂದರೆ ಸಂಖ್ಯೆಗಳು ಬಂದಿದ್ದರೆ ಇಲ್ಲಿ ನಾವು ಕಣ್ಣು ಮುಚ್ಕೊಂಡು ಏನು ಮಾಡ್ಬೋದು, ದ್ವಿಗು ಸಮಾಸ ಅಂತ ಹೇಳ್ಬೋದು. ಇಬ್ಬಗೆ, ಇತ್ತಂಡ, ಇಕ್ಕೇಲ, ಇಮ್ಮುಡಿ ಇವೆಲ್ಲ ಬಂದಿತ್ತು ಅಂತಂದರೆ ಮುಗೀತು. 3 ಮಡಿ 4 ವಡಿ ಇವೆಲ್ಲವೂ ಕೂಡ ನಾನು ಬಿಡಿಸ್ಕೊಟ್ಟಿದ್ದೀನಿ, ನೋಡಿ. ನೆಕ್ಸ್ಟ್ ಅಂಸಿ ಸಮಾಸ. ಅಂಸಿ ಸಮಾಸ ಅಂತಂದರೆ ಪೂರ್ವ ಪದವು ಇಡೀ ವಸ್ತುವನ್ನು, ಉತ್ತರ ಪದವು ಅದರ ಒಂದು ಭಾಗವನ್ನು ಸೂಚಿಸುತ್ತದೆ. ಅಂದರೆ ಒಂದು ಇಡೀ ವಸ್ತುದಲ್ಲಿ ಒಂದು ಭಾಗವನ್ನು ಗುರುತಿಸುವಂಥದ್ದು, ಅದಕ್ಕೆ ನಾವು ಅಂಶಿ ಸಮಾಸ ಅಂತ. ಅಂಶ ಅದರಲ್ಲಿ ಪೂರ್ವದರಲ್ಲಿ ಒಂದು ಅಂಶ ಮತ್ತು ಅಂಶ ಕೂಡಿಕೊಂಡು ಅಂಶಿ ಸಮಾಸ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ಆಗಿ, ಮುಂದೆಲೆ ಅಂದರೆ ತಲೆಯ ಪ್ಲಸ್ ಮುಂದೆ ಮುಂದೆಲೆ, ಮುಂಗುರುಳು ಕುರುಳಿನ ಪ್ಲಸ್ ಮುಂದೆ ಮುಂಗುರುಳು, ತುದಿ ಮೂಗು ಮೂಗಿನ ಪ್ಲಸ್ ತುದಿ ಮೂಗು, ಕುಡಿ ಹುಬ್ಬು ಹುಬ್ಬಿನ ಪ್ಲಸ್ ಕುಡಿ ಹುಬ್ಬು, ತುದಿ ನಾಲಿಗೆ ನಾಲಿಗೆಯ ಪ್ಲಸ್ ತುದಿ ನಾಲಿಗೆ, ಇರುಳಿನ ಪ್ಲಸ್ ನಟ್ಟಿರುಳು, ನಡುಮನೆ ಮನೆಯ ಪ್ಲಸ್ ನಡುಮನೆ, ನಡುಗನ್ನಡ ಕನ್ನಡದ ಪ್ಲಸ್ ನಡುಗನ್ನಡ. ಈ ಥರ ನೀವು ಬಿಡಿಸ್ಬೇಕಾಗತ್ತೆ. ಇದನ್ನು ಅಂಸಿ ಸಮಾಸ ಅಂತ ಕರಿತೀವಿ. ಅಂಸಿ ಸಮಾಸವನ್ನು ಆರಾಮಾಗಿ ಗುರುತಿಸ್ಬೋದು. ಸೊ ಬಟ್ ನಿಮಗೆ ಬಿಡಿಸೋದು ಬರಬೇಕಷ್ಟೇ. ಇನ್ನು ದ್ವಂದ್ವ ಸಮಾಸ ಅಂದರೆ ವಾಕ್ಯದಲ್ಲಿರುವಂಥ ಎಲ್ಲ ಪದಗಳು ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಗಿ, ರಾಮ ಲಕ್ಷ್ಮಣ ಸೀತೆಯರು, ರಾಮನು ಪ್ಲಸ್ ಲಕ್ಷ್ಮಣನು ಪ್ಲಸ್ ಸೀತೆಯು, ಇದನ್ನು ನಾವು ರಾಮ ಲಕ್ಷ್ಮಣ ಸೀತೆಯರು ಅಂತ ಕರಿತೀವಿ. ಗಿಡ ಮರ ಬಳ್ಳಿಗಳು, ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು, ಗಿಡ ಮರ ಬಳ್ಳಿಗಳು.
ಕೃಷ್ಣಾರ್ಜುನರು, ಕೃಷ್ಣನು ಪ್ಲಸ್ ಅರ್ಜುನನು ಕೃಷ್ಣಾರ್ಜುನನು. ನಕುಲ ಸಹದೇವರು, ನಕುಲನು ಪ್ಲಸ್ ಸಹದೇವನು ನಕುಲ ಸಹದೇವರು. ಈ ಥರ ನಾವು ಏನು ಮಾಡಬೇಕು, ದ್ವಂದ್ವ ಸಮಾಸದಲ್ಲಿ ಎಲ್ಲ ಪದಗಳು ಪ್ರಧಾನವಾದಂಥ ಅರ್ಥವನ್ನು ಕೊಡ್ತಿರ್ತವೆ. ಸೊ ಅವುಗಳಿಗೆ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಇನ್ನು ಬಹಿರ್ವಿ ಸಮಾಸ ಅಂತ ಅಂದರೆ ಬೇರೊಂದು ಅನ್ಯ ಪದದಲ್ಲಿ, ಅಂದರೆ ಬೇರೆ ಪದ ಅಂತ ಹೇಳಿ ಅನ್ಯ ಪದದಲ್ಲಿ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಬಹಿರ್ವಿ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಗಿ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾವು ಬೇರೆ ಯಾರಿಗೋ ಒಂದು ಸ್ಪೆಷಲ್ ಆಗಿರುವಂಥದ್ದನ್ನು ಹೇಳ್ತಿರ್ತೀವಲ್ವ, ಅದು ಶ್ವೇತಾಂಬರಿ. ಶ್ವೇತವಾದ ಪ್ಲಸ್ ಅಂಬರ ಪ್ಲಸ್ ಉಳ್ಳವಳು ಶ್ವೇತಾಂಬರಿ. ಮುಕ್ಕಣ್ಣ, 3 ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ಮುಕ್ಕಣ್ಣ. ವೀಣಾಪಾಣಿ, ವೀಣೆಯನ್ನು ಪ್ಲಸ್ ಪಾಣಿಯಲ್ಲಿ ಪ್ಲಸ್ ಉಳ್ಳವ ವೀಣಾಪಾಣಿ. ಚಕ್ರಪಣಿ, ಚಕ್ರವನ್ನು ಪ್ಲಸ್ ಪಾಣಿಯಲ್ಲಿ ಪ್ಲಸ್ ಉಳ್ಳವ ಚಕ್ರಪಣಿ. ಈ ಥರ ಬಹಿರ್ವಿ ಸಮಾಸದಲ್ಲಿ ಬರುತ್ತೆ. ಇದು ಕೂಡ ನೀವು ಆರಾಮಾಗಿ ನೋಡ್ಕೊಳ್ತೀರಾ ಎಕ್ಸಾಮ್. ನೆಕ್ಸ್ಟು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಪೂರ್ವ ಪದವು ಹೆಚ್ಚಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುವಂಥ ನಾಮವಾಗಿದ್ದು ಅದಕ್ಕೆ ಧಾತು ಅಥವಾ ಕ್ರಿಯೆ ಸೇರಿಕೊಂಡ್ರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಗಿ ಕೈ ಹಿಡಿ, ಕೈಯನ್ನು ಪ್ಲಸ್ ಹಿಡಿ. ಕೈ ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ, ಹಿಡಿ ಅನ್ನುವಂಥದ್ದು ಒಂದು ಧಾತು. ಕೈ ಹಿಡಿ, ಕೈ ಹಿಡಿ. ಕೈಯನ್ನು ಪ್ಲಸ್ ಹಿಡಿ, ಕೈ ಹಿಡಿ. ಕೈ ಬಿಡು, ಕೈಯನ್ನು ಪ್ಲಸ್ ಬಿಡು, ಕೈ ಬಿಡು. ಈ ಥರ ನೋಡ್ಬೋದು. ಎಲ್ಲ ಎಕ್ಸಾಂಪಲ್ಸ್ ಇದ್ದಾವೆ, ಸೊ ನೋಡ್ಕೊಳ್ಳಿ ಒಂದ್ಸರಿ. ಇನ್ನು ನೆಕ್ಸ್ಟ್ ಗಮಕ ಸಮಾಸ ತುಂಬಾ ಈಸಿಯಾಗಿರುತ್ತೆ. ಇಲ್ಲಿ ಏನೂ ಅಲ್ಲ, ಒಂದು ವಿಶೇಷತೆಯನ್ನು ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಆಗಿ ಪೂರ್ವ ಪದ ಏನಾಗಿರುತ್ತೆ, ಸರ್ವನಾಮ, ಗುಣವಾಚಕ, ಕೃದಂತ, ಸಂಖ್ಯಾವಾಚಿ ಇವುಗಳೊಂದಿಗೆ ಇದ್ದು ಉತ್ತರ ಪದವಾದ ನಾಮದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ಗಮಕ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಗಿ ಅವನು ಪ್ಲಸ್ ಹುಡುಗ, ಆ ಹುಡುಗ. ಇವಳು ಪ್ಲಸ್ ಹುಡುಗಿ, ಈ ಹುಡುಗಿ. ಅದು ಪ್ಲಸ್ ಮರ, ಆ ಮರ. ಇದು ಪ್ಲಸ್ ಶಾಲೆ, ಈ ಶಾಲೆ. ಈ ಥರ ಇರುತ್ತೆ. ಈ ಬಂತು ಅಂತಂದರೆ ಇದು ಗಮಕ ಸಮಾಸ ಆಗುತ್ತೆ. ಇಷ್ಟು ಇವು ಸಮಾಸಕ್ಕೆ ಸಂಬಂಧಪಟ್ಟಾಗೆ ಒಂದು ಶಾರ್ಟ್ ಆಗಿ ಹೇಳಿರುವಂಥದ್ದು ಎಕ್ಸಾಮ್ ದೃಷ್ಟಿಯಿಂದ. ಹೋಗೋಣ. ತೆಲುಗಿನ ವೇಮನ್ ಮತ್ತು ತಮಿಳಿನ ತಿರುವಳ್ಕರ್ ಅವರಿಗೆ ಸಮನಾದ ಕನ್ನಡದ ಕವಿ ಅಂತಂದರೆ ಸರ್ವಜ್ಞ. ಮಂಕುತಿಮ್ಮನ ಕಗ್ಗ ಬರೆದವರು ಯಾರು ಅಂತ ಕೇಳಿದ್ದಾರೆ. ಮಂಕುತಿಮ್ಮನ ಕಗ್ಗ ಬರೆದಂಥವರು DVG ಅವರು. ನೆಕ್ಸ್ಟ್ ಬಸವಣ್ಣನವರ ಅಂಕಿತ ನಾಮ ಕೇಳಿದ್ದಾರೆ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ. ಇಲ್ಲಿ ರಾಮನಾಥ ಮತ್ತು ಗುಹೇಶ್ವರ ಮತ್ತು ಚನ್ನಮಲ್ಲಿಕಾರ್ಜುನ. ರಾಮನಾಥ ಅನ್ನುವಂಥದ್ದು ಯಾರ್ದು ಅಂತ ಹೇಳಿದರೆ ದಾಸಿಮಯ್ಯ ಅವರದ್ದು. ಗುಹೇಶ್ವರ ಅನ್ನುವಂಥದ್ದು ಅಲ್ಲಮಪ್ರಭು ಅವರದು. ಇನ್ನು ಚನ್ನಮಲ್ಲಿಕಾರ್ಜುನ ಅಕ್ಕಮಾದೇವಿದು. ಈ ಥರ ನೀವು ನೋಡ್ಕೋಬೇಕಾಗತ್ತೆ. ಆದೇಶ ಸಂಧಿಗೆ ಉದಾಹರಣೆಯನ್ನು ಕೇಳಿದ್ದಾರೆ. ಇಲ್ಲಿ ನಾವು ಕೊಟ್ಟಿರುವಂಥ ಪದಗಳನ್ನು ನೋಡ್ಬೋದು. ಹಳೆಗನ್ನಡ, ಗುರುವನ್ನು, ಗಾಳಿಯನ್ನು, ಮಾತಿಲ್ಲ. ಹಳೆಗನ್ನಡ ಅನ್ನುವಂಥದ್ದು ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ ಆದೇಶ ಸಂಧಿ ಆಗುತ್ತೆ. ಇನ್ನು ಗುರುವನ್ನು ಮತ್ತು ಗಾಳಿಯನ್ನು, ಗುರುವನ್ನು ಅನ್ನುವಂಥದ್ದು ವಕಾರಾಗಮ ಸಂಧಿ ಆದರೆ ಗಾಳಿಯನ್ನು ಅನ್ನುವಂಥದ್ದು ಯಕಾರಾಗಮ ಸಂಧಿ. ಮಾತಿಲ್ಲ ಅನ್ನುವಂಥದ್ದು ಲೋಪ ಸಂಧಿ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ನೆಕ್ಸ್ಟು ಇಸಿಲ ಎಂಬ ಪದ ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು ಯಾರು? ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಬಂದಿರುವಂಥದ್ದು ಈಗಾಗಲೇ ಬಂದಿದೆ. ಇದು ಬ್ರಹ್ಮಗಿರಿ ಶಾಸನದಲ್ಲಿ ಕಂಡು ಬರುತ್ತೆ. ಯಾವುದು? ಇಸಿಲ ಅನ್ನುವಂಥ ಪದ. ಇಸಿಲ ಅನ್ನುವಂಥ ಪದದ ಅರ್ಥ ಏನು ಅಂತಂದರೆ ಊರು ಅಂತ ಅರ್ಥ. ಇದನ್ನು ಫಸ್ಟು ಕಂಡುಹಿಡಿದಂಥವರು DL ನರಸಿಂಹಾಚಾರ್ಯರು. 4ನೇ ಆಪ್ಷನ್ ಆಗುತ್ತೆ. ಇನ್ನು ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹವನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಹಲ್ಮಿಡಿ ಶಾಸನ ಒಟ್ಟು ಟೋಟಲ್ ಆಗಿ 16 ಸಾಲುಗಳನ್ನು ಒಳಗೊಂಡಿರುವಂಥದ್ದು. ಇದು ಈಗ ಸದ್ಯ ಮೈಸೂರಿನ ಪ್ರಾಚ್ಯ ಸಂಗ್ರಹಾಲಯದಲ್ಲಿ ಇದೆ ಅನ್ನುವಂಥದ್ದು. ಯಾವುದು? ಹಲ್ಮಿಡಿ ಶಾಸನ. ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೂ ಕೂಡ ಕ್ವಶನನ್ನು ಕೇಳ್ತಾ ಇರ್ತಾರೆ. ಇನ್ನು ಐ ಮತ್ತು ಔ ಪದ ಅಕ್ಷರಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಇದನ್ನ ಈಗಾಗಲೇ ನಾನು ಹೇಳಿದ್ದೆ, ಸಂಧ್ಯಾಕ್ಷರ. ನೆಕ್ಸ್ಟ್ ಕ್ವಶನು ಕನ್ನಡದ ಮೊದಲ ಕಾವ್ಯ ಯಾವುದು? ಇದು ರಿಪೀಟೆಡ್ ಕ್ವಶನ್. ಸೊ ಇದರಲ್ಲಿ ನೋಡೋದಾದರೆ ಆದಿಪುರಾಣ ಮೊದಲ ಕಾವ್ಯ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆದಿಪುರಾಣ. ಇಲ್ಲಿರುವಂಥ ಇನ್ನೂ 3 ಆಪ್ಷನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಇವೆರಡನ್ನೂ ಬರೆದಂಥವರು ಪಂಪ. ನೆಕ್ಸ್ಟು ಕವಿರಾಜ ಮಾರ್ಗ. ಇದು ಕವಿರಾಜ ಮಾರ್ಗ ಅಲಂಕಾರ ಗ್ರಂಥ, ಮೊದಲ ಅಲಂಕಾರ ಗ್ರಂಥ ಅಂತ ಕೇಳಿದರೆ ನಾವು ಕವಿರಾಜ ಮಾರ್ಗ ಅಂತ ಹಾಕಬೇಕಾಗತ್ತೆ. ಕವಿರಾಜ ಮಾರ್ಗವನ್ನು ಬರೆದಂಥವರು ಶ್ರೀ ವಿಜಯ. ಇನ್ನು ವಡ್ಡಾರಾಧನೆಯನ್ನು ಬರೆದಂಥವರು, ಇದು ಗದ್ಯಕೃತಿ, ಮೊದಲ ಗದ್ಯಕೃತಿ ಶಿವಕೋಟಾಚಾರ್ಯ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇನ್ನು ರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಅಂತ ಕೇಳಿದ್ದಾರೆ.
ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಶ್ರೀ ರಾಮಾಯಣ ದರ್ಶನಂ ಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ಇದು ಕುವೆಂಪು ಅವರವರಿಗೆ. ಇದು ನಮಗೆ ಕನ್ನಡದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಒಂದು ಛಂದಸ್ಸು ಯಾವುದರಲ್ಲಿದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಮಹಾ ಛಂದಸ್ಸಿನಲ್ಲಿದೆ. ಯಾವುದು? ಶ್ರೀ ರಾಮಾಯಣ ದರ್ಶನಂ. ಸೊ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅಷ್ಟೇ ಬಂದಿರುವುದಂಥದ್ದಲ್ಲ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಬಂದಿದೆ, ಪಂಪ ಪ್ರಶಸ್ತಿನೂ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟು ರೂಪಕ ಸಾಮ್ರಾಜ್ಯ ಕವಿ ಅಂತ ಯಾರನ್ನು ಕರೀತಾರೆ? ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೂ ಕೂಡ ಕ್ವಶನ್ಸು ಕೇಳ್ತಿರ್ತಾರೆ. ಬಟ್ ಇಲ್ಲಿ ಯಾವ ಥರ ಬೇಕಾದರೂ ಕೇಳ್ಬೋದು. ರೂಪಕ ಸಾಮ್ರಾಜ್ಯ ಕವಿ ಅಂತ ಕೇಳ್ಬೋದು, ರತ್ನಾತ್ರಯಗಳು ಅಂತ ಕೇಳ್ಬೋದು, ಕವಿರತ್ನಗಳು ಅಂತ ಕೇಳ್ಬೋದು, ಯಾವ ಥರ ಬೇಕಾದರೂ ಕೇಳ್ಬೋದು. ಬಟ್ ಈ ಸರಿ ಬಂದಿರುವಂಥ ಕ್ವಶನ್ಸ್ ಇದರಲ್ಲಿ ಬಂದಿರುವಂಥದ್ದು ರೂಪಕ ಸಾಮ್ರಾಜ್ಯ ಕವಿ ಅಂತ ಯಾರನ್ನು ಕರೀತಾರೆ, ಯಾರು ಕರೆಸ್ಕೊಳ್ತಾರೆ ಅನ್ನುವಂಥ ಕ್ವಶನ್ ಬಂದಿದೆ. ಇಲ್ಲಿ ನಾವು ನೋಡ್ಬೋದು, ನಾರಾಯಣ, ಗದುಗಿನ ನಾರಾಯಣಪ್ಪ ಅಂತ ಕರೀತಾರೆ, ಅಥವಾ ಕುಮಾರವ್ಯಾಸ ಅಂತ ಕರೀತಾರೆ. ಅವರನ್ನು ನಾವು ರೂಪಕ ಸಾಮ್ರಾಜ್ಯ ಕವಿ ಅಂತ ಕರಿತೀವಿ. ಇಲ್ಲಿ ಈ ಆಪ್ಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಸ್ವಲ್ಪ ನಾವು ನೋಡ್ಕೊಳ್ಳೋದಾದರೆ ಪಂಪ, ರನ್ನ, ಪೊನ್ನ ಅಂತ ಇದ್ದಾರೆ. ಸೊ ಇವರಿಗೆ ಸಂಬಂಧಪಟ್ಟ ಹಾಗೆ ಪಂಪ, ರನ್ನ, ಪೊನ್ನರನ್ನು ರತ್ನಾತ್ರಯರು ಅಂತ ಕೂಡ ಕರೀತಾರೆ. ಇವರಿಗೆ ಏನೇನು ಬಿರುದುಗಳಿದ್ದಾವೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ನೋಡ್ಕೋಬೇಕು. ಪಂಪ ಅವರಿಗೆ ನಾಡೋಜ ಅಂತ ಕರಿತೀವಿ. ರನ್ನ ಅವರಿಗೆ ಕವಿರತ್ನ ಅಥವಾ ಶಕ್ತಿ ಕವಿ ಅಂತಲೂ ಕೂಡ ಕರಿತಿರ್ತೀವಿ. ಇನ್ನು ಪೊನ್ನ ಅವರಿಗೆ ಉಭಯ ಕವಿ ಅಂತಲೂ ಕೂಡ ಕರಿತಿರ್ತೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಮಾಲಾ ವೃತ್ತದಲ್ಲಿ ಮೊದಲು ಬರುವುದು ಯಾವುದು ಅಂತ ಕೇಳಿದ್ದಾರೆ. ಇದ್ರ ಮೇಲೂ ಕೂಡ ಸಾಕಷ್ಟು ಕ್ವಶನ್ಗಳು ಬರ್ತಿರ್ತವೆ. ಉತ್ಪಲ ಮಾಲಾ ವೃತ್ತಗಳು, ಒಟ್ಟು ವೃತ್ತಗಳು 6 ವೃತ್ತಗಳಿರ್ತವೆ. ಈ ವೃತ್ತಗಳಲ್ಲಿ 1 ಗುರು 2 ಲಘು ಬರುತ್ತೆ. ವೃತ್ತಗಳ ಬಗ್ಗೆ ಸ್ವಲ್ಪ ನಾವು ನೋಡ್ಕೋಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬಂದ್ಬಿಡೋಣ. ಅಂದರೆ ನನಗೀಗಾಗಲೇ ಕ್ಲಾಸನ್ನು ಎಲ್ಲವನ್ನೂ ಕೂಡ ಕವರ್ ಮಾಡೋಕ್ಕಾಗಿಲ್ಲ. ಸೊ ಈ ಪ್ರಕಾರವಾಗಿ ಎಕ್ಸಾಮ್ ದೃಷ್ಟಿಯಿಂದ ಏನೇನು ಇಂಪಾರ್ಟೆಂಟೋ ಅಷ್ಟನ್ನಾದರೂ ಕವರ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಉತ್ಪಲ ಮಾಲಾ ವೃತ್ತದ ಬಗ್ಗೆ, ಸ್ವಲ್ಪ ವೃತ್ತಗಳ ಬಗ್ಗೆ ನಾವು ನೋಡ್ಕೊಂಡ್ವಿ ಅಂತಂದರೆ ಇದ್ರ ಮೇಲೆ ಕ್ವಶನ್ ಬಂತು ಅಂತಂದರೆ ಆರಾಮಾಗಿ ಬರೀಬೋದು. ಇದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಪ್ರತಿ ವರ್ಷವೂ ಕೂಡ ಎಲ್ಲ ಎಕ್ಸಾಮಲ್ಲಿ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬಂದ್ಬಿಡೋಣ. ಉತ್ಪಲ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು, ವೃತ್ತಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪದ್ಯದಲ್ಲಿ ಬಳಕೆಗೊಳ್ಳುವ 4 ಚರಣಗಳ ಲಕ್ಷಣ ಒಂದೇ ಆಗಿದ್ದರೆ ಅದನ್ನು ಸಮವೃತ್ತ ಅಂತ ಕರಿತೀವಿ. ಸಮವೃತ್ತಗಳಲ್ಲಿ 150 ಬಗೆಗಳಲ್ಲಿ 6 ವೃತ್ತಗಳು ವಿಶೇಷವಾಗಿ ಆಗಿರೋದ್ರಿಂದ ಆ 6 ವೃತ್ತಗಳನ್ನು ಖ್ಯಾತ ಕರ್ನಾಟಕಗಳೆಂದು ಕರೆದಿದ್ದಾರೆ. ಯಾರು? ನಾಗವರ್ಮ. ಇದ್ರ ಮೇಲೂ ಕೂಡ ಕ್ವಶನ್ಸ್ ಬರ್ಬೋದು. ವೃತ್ತಗಳನ್ನು ಕರ್ನಾಟಕಗಳೆಂದು ಕರೆದಂಥವ್ರು ಯಾರು ಅಂತ ಹೇಳಿ ನಾಗವರ್ಮ ಅವರು ಕರೆದಿದ್ದಾರೆ. 6 ವೃತ್ತಗಳ ಲಕ್ಷಣಗಳನ್ನು ಕೇವಲ ಒಂದು ವೃತ್ತದಲ್ಲಿ ನಾವು ಸ್ಪಷ್ಟಪಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು. ಅಂದರೆ ಎಷ್ಟೆಷ್ಟು ಇವಾಗ ಕ್ವಶನ್ಸ್ ಕೇಳಿದಾರಲ್ವಾ, ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಗೊತ್ತಾಗ್ಬಿಡತ್ತೆ. ಸೊ ಇದ್ರ ಬಗ್ಗೆ ನಾವು ಇಲ್ಲಿ ಒಂದಿಷ್ಟು ಪದ್ಯ ಇದೆ, ನೋಡ್ಕೊಳ್ಳೋಣ. ಗುರು ಒಂದಾದಿ 7 ಉತ್ಪಲ. ಗುರು ಒಂದಿತ್ತು ಅಂತ ಹೇಳಿದರೆ ಅದನ್ನು ನಾವು ಉತ್ಪಲ ಅಂತ ಕರಿತೀವಿ. ನೆಕ್ಸ್ಟು ಗುರು ಮೊದಲ್ 3 ಶಾರ್ದೂಲ. ಗುರು ಮೊದಲು 3 ಇದ್ದು ಅಂತ ಹೇಳಿದರೆ ಅದನ್ನು ಶಾರ್ದೂಲ ಅಂತ ಕರಿತೀವಿ. ನೆಕ್ಸ್ಟು ಗುರು 4 ಬಂತು ಸದ್ಗರೆ. ಗುರು 4 ಬಂತು ಅಂತ ಹೇಳಿದರೆ ಅದನ್ನು ಸದ್ಗರೆ ಅಂತ ಕರಿತೀವಿ. ನೆಕ್ಸ್ಟು ಲಘು ದ್ವಂದ್ವ ಗುರುದ್ವಂದ್ವ ಮಾ ಗಿರೆ ಮತ್ತೇಬ. ಮತ್ತೇಬದಲ್ಲಿ 2 ಲಘು 2 ಗುರು. ಫಸ್ಟ್ 2 ಲಘು ಬಂದು ನೆಕ್ಸ್ಟ್ 2 ಗುರು ಬಂದಿತ್ತು ಅಂದರೆ ಅದನ್ನು ಮತ್ತೇಬ ಅಂತ ಕರಿತೀವಿ. ನೆಕ್ಸ್ಟು ಲಘು ದ್ವಯತ್ರಿ ಗುರುವಿಂದಕಂ ಮಹಾಸರ್ಗದಂ. 2 ಲಘುಗಳಿದ್ದು 3 ಗುರುಗಳು ಬಂದಿದ್ದು ಅಂತ ಅಂದರೆ ಅದನ್ನು ಮಹಾಸದ್ಗರಂ ಅಂತ ಕರೀತಾರೆ. ಇನ್ನು 4 ಲಘು 4 ಚಂಪಕಾಮಿ ವರ್ಣಂ ಖ್ಯಾತ ಕರ್ನಾಟಕಂ ಅಂತ ಕೇಳಿದ್ದಾರೆ. 4 ಲಘು ಬರ್ತಾ ಇದ್ದಾವೆ. ಸೊ ಅವನ್ನು ನಾವಿಲ್ಲಿ
4 ಲಘುವನ್ನು ನೋಡ್ಬೋದು. ಸೊ ಇವನ್ನು ನಾವು ಚಂಪಕ ಅಂತ ಕರಿತೀವಿ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದಿಷ್ಟನ್ನು ನೀವು ಕಲ್ಕೊಂಡ್ರಿ ಅಂತಂದರೆ ಆರಾಮಾಗಿ ಗುರುತಿಸ್ಬೋದು. ಪದ್ಯವನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ಈ 4 ಸಾಲುಗಳನ್ನು ನೀವೇನಾದರೂ ಕಲ್ಕೊಂಡ್ರಿ ಅಂತಂದರೆ ಆರಾಮಾಗಿ ಇವೆಲ್ಲವನ್ನು ಕೂಡ ನಾವು ಗುರುತಿಸ್ಬೋದು. ಸೊ ನೆಕ್ಸ್ಟ್ ಕ್ವಶನು, ಬ್ರಹ್ಮಗಣ ಹೊಂದಿರುವಂಥ ಅಂಶಗಳು ಎಷ್ಟು ಅಂತ ಕೇಳಿದ್ದಾರೆ. ಬ್ರಹ್ಮಗಣ ಹೊಂದಿರುವಂಥ ಅಂಶಗಳು ಯಾವ್ಯಾವು ಅಂತ ನೋಡಿದರೆ, ಒಂದು ಬ್ರಹ್ಮಗಣ, ವಿಷ್ಣುಗಣ ಮತ್ತು ರುದ್ರಗಣ ಅಂತ ಬರುತ್ತೆ ಇದರಲ್ಲಿ ಗಣಗಳಲ್ಲಿ. ಅದರಲ್ಲಿ ಬ್ರಹ್ಮಗಣ 2 ಅಂಶಗಳನ್ನು ಹೊಂದಿದೆ, ವಿಷ್ಣು 3 ಗಣ, ರುದ್ರ 4 ಗಣ. ಇಷ್ಟು ನೆನ್ಪಿಟ್ಕೊಳ್ಳಿ. ಬ್ರಹ್ಮಗಣಕ್ಕೆ ಸಂಬಂಧಪಟ್ಟಾಗೆ 2 ಅಂಶಗಳನ್ನು ಹೊಂದಿದೆ. ರತ್ನಾತ್ರಯರಲ್ಲಿ 2ನೇವರು ಯಾರು ಅಂತ ಕೇಳಿದ್ದಾರೆ. ಕ್ವಶನ್ಸ್ ಬಂದಿರುವಂಥದ್ದು ಆವಾಗಲೇ ಹೇಳಿರೋ ಪ್ರಕಾರವಾಗಿ ರತ್ನಾತ್ರಯರು ಮೊದಲನೇದು ಪಂಪ, ನೆಕ್ಸ್ಟ್ ಪೊನ್ನ ಮತ್ತು ರನ್ನ ಬರ್ತಾರೆ. 2ನೇ ಬರೋರು ಪೊನ್ನ. ಇನ್ನು ಹಾಗಾದರೆ ಕವಿ ಚಕ್ರವರ್ತಿಗಳು ಯಾರ್ಯಾರು ಅಂತಂದರೆ ಪೊನ್ನ, ರನ್ನ, ಜನ್ನ. ನಾವು ನೆನ್ಪಿಟ್ಕೋಬೇಕು. ಇದನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ. ಕವಿ ಚಕ್ರವರ್ತಿಗಳು ಯಾರ್ಯಾರು ಬರ್ತಾರೆ ಅಂದರೆ ಪೊನ್ನ, ರನ್ನ, ಜನ್ನ. ನೆಕ್ಸ್ಟು ದಾಸಿಮಯ್ಯನವರ ಅಂಕಿತನಾಮ ಕೇಳಿದ್ದಾರೆ. ಆವಾಗಲೇ ನಾವು ನೋಡಿದ್ವಿ. ದಾಸಿಮಯ್ಯನವರ ಅಂಕಿತನಾಮ ರಾಮನಾಥ. ಇದು ಯಾರ್ದು? ದಾಸಿಮಯ್ಯನ ಅಂಕಿತನಾಮ ಯಾರ್ದು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ರಾಮನಾಥ. ಇನ್ನು ಚನ್ನಮಲ್ಲಿಕಾರ್ಜುನದ್ದು ಅಕ್ಕಮದೇವಿ ಗೊತ್ತಿರೋ ಹಾಗೆ. ಇನ್ನು ಕಾಗಿನೆಲೆ ಆದಿಕೇಶ ಇದು ಕನಕದಾಸರದು. ಇನ್ನು ಗುಹೇಶ್ವರ ಇವ್ರದ್ದು ಅಲ್ಲಮಪ್ರಭು ಗೊತ್ತಿರೋ ಹಾಗೆ ನಮಗೆ. ನೆಕ್ಸ್ಟ್ ಅಭಿನವ ಪಂಪ ಎಂದು ಬಿರುದು ಪಡೆದ ಕವಿ ಯಾರು ಅಂತ ಕೇಳಿದ್ದಾರೆ. ಅಭಿನವ ಪಂಪ ಅಂತ ಹೇಳಿ ಯಾರಿಗೆ ಕರೀತಾರೆ ಅಂತಂದರೆ ನಾಗಚಂದ್ರ ಇವರಿಗೆ ಕರೀತಾರೆ. ಆನಂದ ಕಂದ ಎಂಬ ಕಾವ್ಯನಾಮ ಹೊಂದಿದಂಥವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನನ್ನು ನಾವು ನೋಡ್ತಾ ಹೋಗ್ಬೋದು. ಮಧುರ ಚೆನ್ನ ಅನ್ನುವಂಥದ್ದು ಯಾರ್ದು ಅಂದರೆ ಹಲಸಂಗಿ ಚೆನ್ನಮಲ್ಲಪ್ಪ ಅವ್ರದ್ದು. ಪಂಜೆ ಮಂಗೇಶರಾಯರ್ದವ್ರದ್ದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕವಿ ಶಿಷ್ಯ. ಇನ್ನು ಆದ್ಯ ರಂಗಸ್ವಾಮಿ ರಂಗಾಚಾರ್ಯ ಇವ್ರದ್ದು ಶ್ರೀರಂಗ ಅಂತ ಹೇಳಿ. ಇನ್ನು ಬೆಟಗೇರಿ ಕೃಷ್ಣಮೂರ್ತಿ ಅವ್ರದ್ದು ಆನಂದ ಕಂದ. ನೆಕ್ಸ್ಟ್ ಕ್ವಶನ್ನು. ನೆಕ್ಸ್ಟು ತಟ್ಟನೆ ಎಂಬ ಪದ. ಇದು ತಟ್ಟನೆ ಅನ್ನುವಂಥ ಪದ ಏನು ಅಂತ ಕೇಳಿದ್ದಾರೆ. ಸಾಮಾನ್ಯವ್ಯಯ, ಅನುಕರಣವ್ಯಯ, ಭಾವಸೂಚಕವ್ಯಯ ಮತ್ತು ಕ್ರಿಯಾಸೂಚಕವ್ಯಯ. ಸಾಮಾನ್ಯವ್ಯಯ ಆಗುತ್ತೆ. ತಟ್ಟನೆ, ಮೆಲ್ಲನೆ ಇವೆಲ್ಲವೂ ಕೂಡ. ಇಲ್ಲಿ ಅವ್ಯಯಗಳು ಯಾವತ್ತೂ ಏನನ್ನೂ ತನ್ನನ್ನು ತಾನು ಬದಲಾವಣೆ ಮಾಡ್ಕೊಳ್ಳಲ್ಲ. ಸೊ ಇದು ಗೊತ್ತಿರಲಿ. ಇನ್ನು ಅನುಕರಣವ್ಯಯಗಳು ಅಂತಂದರೆ ಪಟಪಟನೆ, ತಟತಟನೆ ಇವೆಲ್ಲವೂ ಕೂಡ ಅನುಕರಣೆ ಮಾಡುವಂಥದ್ದು ಇರುತ್ತಲ್ಲ, ಅಂದರೆ ಪಟ ಅಂತ 2 ಸರಿ ಹೇಳ್ತಿರ್ತೀವಲ್ಲ, ಅವು ಅನುಕರಣವ್ಯಯಗಳಾಗ್ತವೆ. ಇನ್ನು ಭಾವಸೂಚಕವ್ಯಯಗಳು ಅಂತಂದರೆ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು, ಆಹಾ, ಓಹೋ, ಅರೆ ಅನ್ನುವಂಥದ್ದು. ಇನ್ನು ಕ್ರಿಯಾಸೂಚಕವ್ಯಯ ಅಂತಂದರೆ ಕ್ರಿಯೆ ಅಲ್ಲಿ ನಡೀತಿರಬೇಕು. ಸೊ ಅಂಥ ಕ್ರಿಯೆ ನಡೆಯುವಂಥದ್ದನ್ನು ನಾವು ಕ್ರಿಯಾಸೂಚಕವ್ಯಯ ಅಂತ ಕರಿತೀವಿ. ಇನ್ನು ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ತೀನಂಶ್ರೀ. ಎಲ್ಲರಿಗೂ ಗೊತ್ತಿರೋ ಹಾಗೆ ತೀನಂಶ್ರೀ. ಇನ್ನು ನೆಕ್ಸ್ಟ್ ಕ್ವಶನ್ಸು, ಸಾನೇಟದಲ್ಲಿರುವಂಥ ಪದಗಳು ಎಷ್ಟು? ಸಾನೇಟದಲ್ಲಿರುವಂಥ ಪದಗಳು ಎಷ್ಟು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 14. ಸೊ ಈ ಸಾನೇಟದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟು ಸಾನೇಟ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೀಷಿನ ಈ ಸಾನೆಟ್ ಎಂಬ ಪದಕ್ಕೆ ಸಮಾನಾಗಿ ಕನ್ನಡದಲ್ಲಿ ಷಟ್ಪದಿ ಅಂತ ಕರೆದಂಥವರು ಬೇಂದ್ರೆ ಮತ್ತು ಮಾಸ್ತಿಯವರು ಕರೆದಿರ್ತಾರೆ. ಇನ್ನು ಗೋವಿಂದಪ್ಪಯ್ಯವರು ಇದನ್ನು ಚತುರ್ಷಪದಿ ಅಂತ ಕರೆದಿದ್ದಾರೆ. ಇನ್ನು ಸುನೀತಾ ಅಂತ ಕರೆದಂಥವರು ವಿಕ್ರು ಗೋಕಾಕ್ ಅವರು. ಅಂದರೆ ನಾವು ಕನ್ನಡದಲ್ಲಿ ಸಾನೆಟ್ಟಿಗೆ 3 ಪದಗಳಿಂದ ಕರಿತೀವಿ. ಅಷ್ಟಷಟ್ಪದಿ ಮತ್ತು ಚತುರ್ಷಪದಿ, ನೆಕ್ಸ್ಟ್ ಸುನೀತಾ ಅಂತ ಕರಿತೀವಿ. ಇದರಲ್ಲಿ ಒಟ್ಟು 14 ಸಾಲುಗಳಿದ್ದಾವೆ. ಸಾನೆಟ್ಟ ಮೊದಲು ಕಾಣಿಸಿಕೊಳ್ಳುವುದು ಇಟಾಲಿಯನ್ ಭಾಷೆಯಲ್ಲಿ ಡಾಂಟೆ ಸಾನೆಟ್ಟದ ಮೊದಲ ಕವಿ. ಇದರ ಮೊದಲ ಕವಿ ಯಾರಾಗ್ತಾರೆ ಅಂದರೆ ಡಾಂಟೆ ಅನ್ನುವಂಥವ್ರಾಗ್ತಾರೆ. ಕವಿಗಳು ಇಂಗ್ಲಿಷ್ನಲ್ಲಿ ಸಾನೆಟ್ಟದ ಶ್ರೇಷ್ಠ ಕವಿ ಶೇಕ್ಸ್ಪಿಯರ್. ಕನ್ನಡದಲ್ಲಿ ಮೊದಲು ಬಳಸಿದವರೆಂದರೆ ಗೋವಿಂದಪ್ಪೈ. ಇವರು ಕವಿತಾವತಾರ. ಇದು ಕನ್ನಡದ ಮೊದಲ ಸಾನೆಟ್. ನಮಗೆ ಕ್ವಶನ್ಸ್ ಕೇಳುವಂಥದ್ದು ಯಾವ ರೀತಿ ಕೇಳಬಹುದು ಇದ್ರ ಮೇಲೆ ಅಂದರೆ, ಸಾಲುಗಳೆಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. 14 ಸಾಲುಗಳು. ನೆಕ್ಸ್ಟ್ ಕ್ವಶನ್ ಕೇಳುವಂಥದ್ದು ಅಂತಂದರೆ ಕನ್ನಡದ ಮೊದಲ ಸಾನೆಟ್ ಯಾವುದು? ಕವಿತಾವತಾರ. ಇದನ್ನು ಬರೆದಂಥವರು ಗೋವಿಂದಪ್ಪೈ. ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವಂಥ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಕಾಡು, ಹಳ್ಳ ಬಂತು ಹಳ್ಳ, ಚಿತ್ರಾಂಗದ ಮತ್ತು ಗುರೂಜಿ ಅಂತ ಹೇಳಿ ಹಳ್ಳ ಬಂತು ಹಳ್ಳ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ 2008ರಲ್ಲಿ.
2008ರಲ್ಲಿ ಇದನ್ನು ಬರೆದಂಥವರು ಶ್ರೀನಿವಾಸ ವೈದ್ಯ. ಇನ್ನು ಕಾಡು ಇದನ್ನು ಬರೆದಂಥವರು ಶ್ರೀಕೃಷ್ಣ ಆಲನಹಳ್ಳಿ. ನೆಕ್ಸ್ಟು ಚಿತ್ರಾಂಗದ ಇದನ್ನು ಬರೆದಂಥವರು ಕುವೆಂಪು. ಇದು ಖಂಡಕಾವ್ಯ. ಓಕೆನಾ. ಮೇಲನೋಡೆ ಕಣ್ಣ ತಣಿವೆ ನೀಲವಟದಿ ವಿವಿಧ ರೂಪ ಎಂದು ಹಾಡಿದ ಕವಿ ಯಾರು ಅಂತ ಕೇಳಿದರೆ DVG ಗುಂಡಪ್ಪ DVG ಅವರು ಬರೆದಿದ್ದಾರೆ. ನೆಕ್ಸ್ಟು ಕಪ್ಪೆ ಆರ್ಭಟನ ಶಾಸನ ತುಂಬಾ ಇಂಪಾರ್ಟೆಂಟ್. ಇದು ಯಾವುದರಲ್ಲಿದೆ ಅಂತ ಹೇಳಿ ಕ್ವಶನ್ಸ್ ಹೋಗಿದೆ. ಯಾವ ಛಂದಸ್ಸಿನಲ್ಲಿ ಇದೆ ಅಂತ ಕೇಳಿದರೆ ಕಪ್ಪೆ ಆರ್ಭಟನ ಶಾಸನ ಇರುವಂಥ ಛಂದಸ್ಸು ತ್ರಿಪದಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟನ್ನು ನೋಡ್ಕೊಳ್ಳಿ. ಇನ್ನಷ್ಟು ಕ್ವಶನ್ಸು ಮತ್ತು ಇನ್ನಷ್ಟು ಎಕ್ಸ್ಪ್ಲನೇಷನ್ ನನಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಆಲ್ ದ ಬೆಸ್ಟ್.